ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಅಷ್ಟೇ ನಾವು ಆಮೆಗುಂಡಿ ರೆಸಾರ್ಟಿಗೆ ಬಂದಿದ್ವಲ್ಲ, ಸೊ ಇದು ಎಂಟ್ರೆನ್ಸ್ ಇದು. ಎಲ್ಲರಿಗೂ ಗೊತ್ತಿರುತ್ತೆ ಆಮೆಗುಂಡಿ ರೆಸಾರ್ಟ್, ಆದರೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೇಚರ್ ಫ್ರೆಂಡ್ಲಿ. ಇದು ಒಂದು ಮರನೂ ಕಡಿಯಲ್ಲ ಇವರು, ಬರೀ ಮರದೊಳಗೆ, ಪ್ರತಿಯೊಂದು ಮರದೊಳಗೆ ನೇಚರಲ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದರೆ ಇದೊಂದು ಬೆಸ್ಟ್ ರೆಸಾರ್ಟ್ ಇದು. ನೋಡಿ ಎಂಟ್ರೆನ್ಸ್ ಹೆಂಗಿದೆ. ನನಗೆ ಮೊದಲು ಬಂದಾಗ ಇದು ಒಳ್ಳೆ ಏರ್ಪೋರ್ಟಿಗೆ ಹೋದಂಗೆ ಫೀಲ್ ಆಗೋದು. ಅಂದರೆ ಒಳಗಡೆ ಹೋದರೆ ಕಂಪ್ಲೀಟ್ ಮರಗಳಂದೇ ಎಲ್ಲ ಮರಗಳನ್ನು ಬಳಸ್ಕೊಂಡು ಮಾಡಿರೋಂಥ ರೆಸಾರ್ಟ್. ಸಖತ್ ದೊಡ್ಡದು. ನಮ್ಮನೆಯವರು ಈಗ 2 ವರ್ಷದಿಂದ ಫಸ್ಟ್ ವಿಡಿಯೋ ಮಾಡಿದಾಗಲೂ ಮತ್ತು ಈಗಿದ್ದಕ್ಕೂ ತುಂಬಾ ಚೇಂಜ್ ಆಗಿದೆ. ನಾನು ವಿಡಿಯೋದಲ್ಲಿ ನೋಡಿದಾಗ ಈ ಥರ ಇರಲಿಲ್ಲ, ಮತ್ತು ಇಲ್ಲಿಗೆ ಬಂದಾಗ ತುಂಬ ಚೇಂಜ್ ಆಗಿದೆ. ಅವೇನು ಇಲ್ಲ ಎದುರಿಸ್ತಾವ ಅಂತ ಇಲ್ಲ 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 ಹೆಂಗಿದೆ? ಇಂಡಿಯಾ ಮ್ಯಾಪು ಕರ್ನಾಟಕ. ಸೌಂಡ್ ಹೆಂಗೆ ಮಾಡ್ತಾವೆ ನೋಡು. ಕಣ್ಣು ಅದ್ರೊಳಗಿದ್ದಾವೆ, ಚರ್ಮದೊಳಗೆ. ಒಂದು ಎಷ್ಟು 500 ಜನ ಕೆಪಾಸಿಟಿ ಇದೆ ಅನ್ಸುತ್ತೆ ರೆಸಾರ್ಟ್. ಸಖತ್ತು ಸಿಕ್ಕಾಪಟ್ಟೆ ಜನ. ಇವು ನೆನ್ನೆ ಎಲ್ಲ ಏನು ಕಡಿಮೆ ಜನ ಇರಲಿಲ್ಲ. ನೋಡಿದ್ರೆ ಟೆಂಟ್ಗಳಿಂತ ಸುಮಾರು ಇದ್ದಾವೆ. ಅದೇನು ಇಲ್ಲಿ ಇಷ್ಟು ನೋಡಿರೋದಲ್ಲ, ಒಳಗಡೆ ಎಲ್ಲ ಫುಲ್ ಟೆಂಟ್ ಇನ್ನೂ ಡೇ ಔಟ್ ಮಾಡ್ತಾರಲ್ಲ ಒಂದೊಂದು ದಿನಕ್ಕೆಲ್ಲ, ಅವರೆಲ್ಲ ಬರ್ತಾರಲ್ಲ ಅಂಥವ್ರಿಗೆಲ್ಲ ಭಾಳ ಯೂಸ್ ಆಗುತ್ತೆ. ಸುಮಾರು ರೂಮ್ಸ್ ಇದೆ ಕಡಿಮೆ. ಇಲ್ಲಿ ನೇಚರ್ ಲವರ್ಸಿಗೆ ಹೇಳಿ ಮಾಡಿಸಿದಂಥ ರೆಸಾರ್ಟ್ ಚೆನ್ನಾಗಿದೆ. ಇಷ್ಟೊತ್ತು ನಾವು ನೀರಲ್ಲಿ ಆಟ ಆಡಿದ್ವಲ್ಲ, ಅದು ಸಖತ್ತಾಗಿತ್ತು. ಇನ್ನೊಂದು ಎಂಥದ್ದು ವಾಟರ್ ಬಾಲ್ ಏನೋ ಇತ್ತು, ಭಾರಿ ತಾಕತ್ತಿದೆ ಈಗ ಅನ್ಕೊಂಡಿದ್ದೆ. ಅದೇನೋ ಒಂಥರ ಇಲ್ಲಿ ನೋಡಿ, ಈ ಏರಿಯಾ ಸಖತ್ ಚೆನ್ನಾಗಿದೆ. ಅದಕ್ಕೆ ನಾನು ಶೂಟಿಂಗಲ್ಲಿ ಒಂದು ಸ್ಪಾಟ್ ಯೂಸ್ ಮಾಡ್ತಾ ಇದ್ದೀನಿ ಮೂವಿಲಿ. ದೇವಸ್ಥಾನ ಅಲ್ಲ ಕಣಮ್ಮ, ಹೊಸದಾಗಿ ಮಾಡಿರೋ ರೂಮ್ಸ್ಗಳು, ಕಾಟೇಜಸ್ಸು. ಅವ್ರು ಏನು ಯಾವುದನ್ನು ಕಡ್ದಿಲ್ಲ, ಏನಿದೆ ಅವ್ರ ತೋಟದಲ್ಲಿತ್ತು, ಈ ಇದರಲ್ಲಿ ಜಮೀನಲ್ಲಿತ್ತು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು ಕಂಪ್ಲೀಟಾಗಿ. ತುಂಬ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ ನೇಚರ್ ಅಲ್ವಾ ಇದು? ಆಮೆಗುಂಡಿ ಅಂತ ಯಾಕೆ ಬಂತು ಗೊತ್ತಾ ಹೆಸರು? ಅದೇ ಇಲ್ಲಿ ಆಮೆಗಳಿದ್ದು ಅಲ್ಲಿ ಮಗಳೇ, ಆ ಕಾರ್ನರಲ್ಲಿ ಇದೆ ನೋಡಿ ಆಮೆ. ನಾನು ಬಂದಾಗ ಮುಳುಗ್ತದು. ಮೂರಿದೆ ಒಟ್ಟು. ಇಲ್ಲ ಕಾಟೇಜಿಗೂ ಬರ್ತಾರೆ. ಟೆಂಟ್ ಏನು ಅಂದರೆ ಅದೇ ಬಂದವ್ರು ಕೆಲವರು ಟೆಂಟಲ್ಲಿ ಉಳಿಯೋಕೆ ಇಷ್ಟಪಡ್ತಾರಲ್ಲ ನೇಚರಲ್ಲಿ, ಅದಕ್ಕೆ ಅಂತ ಟೆಂಟ್ ಬಂದವ್ರಿಗೂ ಆಪ್ಷನ್ ಇದೆ ಸಿಕ್ಕಾಪಟ್ಟೆ. ಇಲ್ಲೆಲ್ಲ ಇನ್ನು ಮಳೆ ಬರುವಾಗ ನೋಡ್ಬೇಕಿಲ್ಲಿ, ಸಕ್ಕತ್ತಾಗಿರುತ್ತೆ ಮಳೆಗಾಲದಲ್ಲಿ. ಬೆಟ್ಟದ ನೆಲ್ಲಿಕಾಯಿ ಇದು ಈ ಸರಿ ಇಲ್ಲ, ಖಾಲಿಯಾಗ. ಇಲ್ಲ ಆಮೆಗಳಿರೋದು ಯಾವಾಗಲೂ ಈ ಗುಂಡಿಲಿ, ಅದಕ್ಕೆ ಆಮೆಗುಂಡಿ ಅಂತಲೇ ಹೆಸರಿಟ್ಟಿದ್ರು. ಅದಕ್ಕೆ ಅದನ್ನೇ ಆಮೆಗುಂಡಿ ಅಂತ ರೆಸಾರ್ಟಿಗೆ ಹೆಸರಿಟ್ರು. ಅದು ಸ್ಟೇಜ್ ಹಂಗೆ ಸುಮ್ಮನೆ ಡ್ಯಾನ್ಸ್ ಮಾಡೋಕ್ಕೆ, ವಾಟರ್ ಡ್ಯಾನ್ಸು, ಮ್ಯೂಸಿಕ್ ಹಾಕೊಂಡು ವಾಟರ್ ಗೀಟರ್ ಡ್ಯಾನ್ಸ್ ಮಾಡ್ತಾರೆ. ಜಾಗ ತುಂಬಾ ಚೆನ್ನಾಗಿದೆ. ಹಾಗೆ ಪೆಟಲ್ ಬೋಟ್ ಕೂಡ ಇದೆ, ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟೆಲ್ಲ ಬರ್ತಾರೆ. ಅಂದರೆ ನಾವು ಫಸ್ಟೇ ಇದಕ್ಕೆಲ್ಲ ರೆಡಿಯಾಗಿ ಬಂದಿದ್ರೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದಿತ್ತು. ನಮ್ಮ ತಲೆಯಲ್ಲಿ ಇದ್ದಿದ್ದು ಬರೀ ನಮ್ಮನೆಯವ್ರನ್ನ ಮಾತಾಡ್ಸ್ಕೊಂಡು ಮೂವಿ ಎಲ್ಲ ಹೇಗೆ ಕೆಲಸ ನಡೀತಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ. ಹಾಗಾಗಿ ನಾವು ಜಾಸ್ತಿ ಯಾವುದ್ರಲ್ಲೂ ಆಟ ಆಡಕ್ಕೆ ಹೋಗ್ಲಿಲ್ಲ. ಮಳೆ ನೀರು ಹರಿಯೋದು, ಇದಕ್ಕೆ ಸೇತುವೆ ಹಾಕಿ ನಿಲ್ಸಿರೋದು. ಇದು ನೀರನ್ನ ಬೇಕು ಅಂದಾಗ ಬಿಡ್ಕೊಂತಾರೆ, ಅರ್ಧೋಗುತ್ತೆ. ಇಲ್ಲಿ ಹಿಂಗೆ ಚಾನಲ್ಗಳು ಮಾಡ್ಕೊಂಡವ್ರು ನೋಡಿ. ಈಗ ಇದು ನ್ಯಾಚುರಲ್ ಹರಿತಾರ ನೀರು, ಮಳೆ ನೀರು ವರ್ಷಪೂರ್ತಿ ಹರಿಯುತ್ತಿಲ್ಲಿ. ಹಾಗೆ ಇದು ಡೈನಿಂಗ್ ಹಾಲು, ಇದು ನನಗೆ ತುಂಬ ಇಷ್ಟ ಆಯಿತು. ಕಾಡ್ ಮಧ್ಯ ಬಂದು ಸುತ್ತ ನಾವು ಇದ್ದೂರಕ್ಕೆ ಎಲ್ಲೂ ಕಾಣಿಸಲ್ಲ ಇಲ್ಲಿ ಡೈನಿಂಗ್ ಹಾಲ್ ಇದೆ ಅಂತ. ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಮಧ್ಯೆ ಕಾಡ್ ಮಧ್ಯೆ ಇದ್ದಿದ್ದು ನೋಡಿ ಇನ್ನೂ ಒಂಥರ ಖುಷಿ ಆಯ್ತು. ಏನೋ ನಾವು GRS ಫ್ಯಾಂಟಸಿ ಪಾರ್ಕಿಗೆ ಬಂದಂಗೆ ಆಗ್ಬಿಡ್ತು ನನಗೆ. ಫ್ಯಾಂಟಸಿ ಪಾರ್ಕಿಗೆ ಬಂದು ಫೀಲ್ ಆಗುತ್ತಲ್ಲ, ಇಂಟ್ರೆಸ್ಟ್, ಆ ಸ್ಮೆಲ್ಲು, ಫ್ರೆಶ್ನೆಸ್ಸು. ನೋಡೋಣ ಎಷ್ಟು ಜನ ಮಾಡೋರು ಪೇಂಟಿಂಗ್ ಮಾಡ್ರದ. ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಎಷ್ಟು ವೆರೈಟಿ ಅಡುಗೆ ಇತ್ತು ಅಂದರೆ, ನಾವು ಹೋಗಿದ್ದು ಆ್ಯಕ್ಚುಲಿ ಲೇಟಾಗಿ ಹೋಗಿದ್ದು. ನಾವು ಬೆಳಗ್ಗೆ ತಿಂಡಿ ಮಾಡಿದ್ದು ಕೂಡ ಲೇಟೇ, 10:30, 11:30, 12 ಗಂಟೆ ಆಗಿತ್ತು. ಹೊಟ್ಟೆ ಏನಷ್ಟು ಆಗಿರಲಿಲ್ಲ. ಮತ್ತು ನಾವು ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರೋದ್ರೊಳಗೆ ಫುಲ್ ಖಾಲಿನೇ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಆದರೂ ಲಾಸ್ಟಿಗೆ ಏನೋ ಒಂಚೂರು ಟೇಸ್ಟ್ ನೋಡೋಣ ಅಂತ ಹೇಳಿ ಹೇಗೆ ಬಂದಿದ್ವಲ್ಲ, ಎಲ್ಲ ಹೇಗಿರುತ್ತೆ ಟೇಸ್ಟ್ ಅಂತ ನೋಡೋಣ ಅಂತ ಹೇಳಿ ಎಲ್ಲ ಸ್ವಲ್ಪ ಲೈಟಾಗಿ ಸ್ವಲ್ಪ ತಗೊಂಡು. ಯಾವುದಿದು? ವೆನಿಲಾ ಐಸ್ ಕ್ರೀಮ್ ಅಂತೀರಾ? ಮೊಟ್ಟೆ ಫ್ರೈ, ಆಮೇಲೆ ಗೋಬಿ, ತುಂಬ ಅಂದರೆ ತುಂಬ ವೆರೈಟಿ ಇತ್ತು. ಮತ್ತು ಸೂಪ್ ಇತ್ತು, ವೆಜಿಟೇಬಲ್ ಸೂಪು, ಯಾವುದು ಸೂಪ್ ಅದು. ನನಗೆ ಸೂಪ್ ಇಷ್ಟ, ಹಾಗಾಗಿ ಸ್ವಲ್ಪ ಸೂಪ್ ತೊಗೊಂಡೆ. ಮಟನ್ ಬಿರಿಯಾನಿ ಸಖತ್ತಾಗಿರುತ್ತೆ ಕಣಮಲ್ಲಿ. ಮಟನ್ನು ಹಾಗೆ ಮಟನ್ ಬಿರಿಯಾನಿ ಕೂಡ ಇತ್ತು.
ನನಗೆ ಅಷ್ಟು ಮಟನ್ ಇಷ್ಟಪಡಲ್ಲ, ಆದರೆ ನಮ್ಮ ಮನೆಯವ್ರು ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಹಾಕೊಂಡ್ರು. ಹಾಗಾಗಿ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಇನ್ನೇನು ನಾನ್ ವೆಜ್ ಇದ್ಮೇಲೆ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಅದೆಲ್ಲ ಇರಬೇಕಾಗಲೇ ಚೆಂದ. ಆ್ಯಕ್ಚುಲಿ ಅವತ್ತಿನ ದಿನ ತುಂಬ ಸೆಕೆ ಇತ್ತು, ತಣ್ಣಗಿರೋ ಅಂಥದ್ದು ಏನಾದರೂ ಸಿಕ್ಕಿದ್ರೆ ಸಾಕು ನಂಗೆ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಒಂದು ಕಡೆಯಿಂದ ಬರ್ತಿದ್ವಲ್ಲ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ತುಂಬ ಫಿಶ್ ಇದ್ದು ಮತ್ತು ತುಂಬ ದಪ್ಪನೂ ಇದ್ದು, ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಮತ್ತು ಹಾಗೆ ರೋಪ್ ಆಕ್ಟಿವಿಟೀಸ್ ತುಂಬಾ ಇದ್ದು, ಅಲ್ಲೇ ಒಂದು 4-5 ಥರದ್ದಿದೆ. ಆ್ಯಕ್ಚುಲಿ ನಿಂತ್ಕೊಂಡು ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ, ಎಲ್ಲ ಗ್ರಿಪ್ ಇರುತ್ತೆ, ಹೋಗ್ಬೋದು. ಮತ್ತು ಏನು ಬೀಳ್ದಾಗೆಲ್ಲ ಮಾಡಿರ್ತಾರೆ, ಗ್ರಿಪ್ ಇರುತ್ತೆ ಅಂತ. ಬಟ್ ನಾವು ಒಂದೊಂದು ಹೆಜ್ಜೆ ಇಟ್ಟಾಗ ಅಲ್ಲಿ ಶೇಕ್ ಆಗುತ್ತಲ್ಲ, ಅವಾಗ ಸ್ವಲ್ಪ ಭಯನೇ ಆಗುತ್ತೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಇಂಥವಕ್ಕೆಲ್ಲ ಭಯ ಇಲ್ಲ. ನಾನು ನಿನ್ನೆ ಆಟ ಆಡಿದಾಗ್ಲೂ ಅಷ್ಟೇ ವಾಟರಲ್ಲಿ ಆ ಬಾಲಲ್ಲಿ ಆಟ ಆಡೋದು. ಅದೇನಕ್ಕೆ ಅಂದರೆ ನನಗೆ ಗಾಳಿ ಎಲ್ಲ ಇಳಿದ ಕಡೆ ಮತ್ತು ಕತ್ಲೆ ಇರೋ ಜಾಗ ಮತ್ತು ಏನಾದರೂ ಗುಹೆ ಒಳಗೆ ನುಗ್ಗೋದು ಇಂಥದ್ದೆಲ್ಲ ನನಗೆ ನಿಜ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಈಗ ಹೊರಗಿನ ಜಾಗದಲ್ಲಿ ಈ ಥರ ಆಟ ಆಡೋದು ಅಂದರೆ ಬೇಕಾದರೆ ಆಟ ಆಡ್ತೀನಿ ಧೈರ್ಯದಲ್ಲಿ. ಹಾಗೆ ಇವರು ಕೂಡ ಸ್ವಲ್ಪ ಬಂದಾಗಿಂದ ಸಿಕ್ಕಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದರು. ಇವಾಗ ಇವರು ಫ್ರೀ ಆದರು ಅನಿಸುತ್ತೆ, ಹಾಗಾಗಿ ಬಂದರು. ಹಾಗೆ ಟೆಂಟ್ಗಳು ನೋಡಿ ಎಷ್ಟಿದೆ. ಅವಾಗ ನೋಡಿದ್ದೇ ಬೇರೆ, ಇವಾಗ ನೋಡಿದ್ದೇ ಬೇರೆ. ಟೆಂಟ್ಗಳೇ ತುಂಬ ಇದೆ ಆ್ಯಕ್ಚುಲಿ ಇಲ್ಲಿ. ಹಾಗೆ ನನ್ನ ಮಗಳಿಗೆ ಅವ್ರಿಗೆ ಯಕ್ಷಿತ್ ಮಾಮ ಅಂದರೆ ತುಂಬಾ ಇಷ್ಟ. ಸುಮ್ಮನೆ ಆಟ ಆಡಿಸ್ತೇವೆ, ಫೋನ್ ಮಾಡಲಿಲ್ಲ ಅಂದರೆ ಸಿಟ್ಟು ಮಾಡ್ಕೊತಾಳೆ, ಬಂದು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದರೆ ಕೋಪ ಮಾಡ್ಕೊಂಡು ಕೂತ್ಕೊತಾಳೆ. ಹೀಗೆ ಹಾಗಾಗಿ ಅವ್ನು ಸಿಕ್ಕಿದ್ರೆ ಮತ್ತೆ ಅವನ್ನ ಬಿಟ್ಟು ಹೋಗಲ್ಲ, ಅವ್ರಿಗೆಲ್ಲ ಹಿಂಸೆ ಕೊಡ್ತಾ ಕೂತ್ಕೊಳುತ್ತೆ. ಹಾಗೆ ನಾವು ಕೂಡ ಸೀಸಾ ಆಡ್ತಾ ಇದ್ದು, ಅಂದರೆ ಏತಿ ಪೇತಿ ಅಂತ ಇದ್ದಲ್ವ ಮುಂಚೆ. ನಾನು ಆ್ಯಕ್ಚುಲಿ ಚಿಕ್ಕದ್ರಲ್ಲೂ ಇದು ಆಟ ಆಡ್ತಾ ಇರಲಿಲ್ಲ, ಸ್ವಲ್ಪ ಹೆದರಿಕೆ ಆಗೋದು ಮತ್ತು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನಮಗೆ, ಅದು ಕಷ್ಟ ಅನ್ಸೋದು. ಮತ್ತು ನನಗೆ ಜೋಕಾಲಿ ಆಡೋದು ಅಂದರೆ ತುಂಬ ಇಷ್ಟ. ಬಟ್ ಯಾರು ನೋಡಿದರೆ ಏನು ಅನ್ಕೊಳ್ತಾರೆ, ಸಣ್ಣ ಮಕ್ಕಳು ಕೂತ್ಕೊಳ್ಳೋ ಜಾಗದಲ್ಲಿ ದೊಡ್ಡವ್ರು ಕೂತ್ಕೊಳ್ತಾರಲ್ಲ ಅಂತ ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆದರೂ ಒಂದೊಂದ್ಸರಿ ಕದ್ದು ಕೂತ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ತೆಂಗಿನ ಗರಿಲಿ ಇದೊಂದು ಆಟ ನಂಗೆ ಗೊತ್ತಿರಲಿಲ್ಲ. ವಾಚ್ ಎಲ್ಲ ಮಾಡೋದೆಲ್ಲ ಗೊತ್ತಿತ್ತು, ನಮ್ಮ ಪಪ್ಪ ಎಲ್ಲ ಮಾಡ್ಕೊಡ್ತಿದ್ರು. ಇದೊಂದು ಗೇಮ್ ಗೊತ್ತಿರಲಿಲ್ಲ, ಇದು ಚೆನ್ನಾಗಿದೆ. ಹಾಗೆ ಇಲ್ಲಿ ಕೂಡ ಒಂದು 4 ರೀಲ್ಸ್ ಮಾಡಿಕೊಂಡು, ಇದು ಕೂಡ ಚೆನ್ನಾಗಿದೆ. ನಾವು ಬಂದಾಗಲೇ ಫಸ್ಟ್ ಬಂದಿದೆ ಇಲ್ಲಿಗೆ. ಆಲ್ರೆಡಿ ಅದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ ಎಲ್ಲನೂ. ಹಾಗೆ ಲಾಸ್ಟಿಗೆ ನಾವು ಇನ್ನೇನು ಬರೋ ಟೈಮಿಗೆ ಕಿರಣ್ ಅವ್ರಿಗೂ ಏನೋ ಕೆಲಸ ಇತ್ತು, ಹಾಗಾಗಿ ಅವರು ಕೂಡ ಬಂದರು. ಲಾಸ್ಟ್ ಟೈಮು ಇವ್ರು ನಮ್ಮ ಮನೆಗೆ ಬಂದಾಗ ನನ್ನ ಮಗಳು ಅವ್ರಿಗೇನೋ ಡ್ರಾಯಿಂಗ್ ಎಲ್ಲ ಮಾಡಿ ಏನೋ ಬಿಡಿಸಿ ಬರ್ದು ಕೊಟ್ಟಿತ್ತು. 1 ವರ್ಷನೇ ಆಗಿತ್ತು ಪಾಪ, ಅದನ್ನ ಇಟ್ಕೊಂಡು ಇವಾಗ ತೋರಿಸ್ತಾ ಇದ್ದಾರೆ ನೋಡಿ. ಅಮ್ಮು ಬರ್ದಿರೋದು. ಆಮೇಲೆ ಗಣಪತಿ, ಆಮೇಲೆ ಇದು ನಾನು ಗೋಪುರ ತಗೊಂಡು ಹೋಗಿದ್ನಲ್ಲ ಮನೆ ಹತ್ರಕ್ಕೆ, ಗೋಪುರ ಹೆಂಗ್ ಇಟ್ಕೊಂಡಿದ್ದಾರೆ ಮಾಮ. ಎಷ್ಟು ದಿನ ಆಯ್ತಲ್ಲ? ಆಯ್ತಾ ವರ್ಷ? 1 ವರ್ಷ ಮೇಲಾಯ್ತು. ಹೌದಾ? 1 ವರ್ಷ ಮೇಲೆ. ಅದ್ರಲ್ಲಿ ನೋಡಿ ಆರ್ಟ್ ಹಾಕ್ಬಿಟ್ಟು ಕೆ ಹಾಕೊಟ್ಟೈತೆ ಕಿರಣ್ ಅಂತ. ಹೌದಾ ಬಂಗಿರಿ? ಮತ್ತೆ ಇನ್ನೇನಿಲ್ಲ ಇಲ್ಲ. ಹಾಗೆ ಎಲ್ಲ ಸುತ್ತಾಡ್ಕೊಂಡು ಮುಗಿಸ್ಕೊಂಡು ಇವಾಗ ಹೊರಡೋ ಟೈಮು. ಆ್ಯಕ್ಚುಲಿ ನಾವು ತುಂಬ ಕೂತ್ಕೊಂಡೇನು ಪುರಾಣನೂ ಓದಲಿಲ್ಲ, ಆದರೂ ಹಿಂಗೆ ಮಾತಾಡ್ಕೊಂಡು ಬರೋದ್ರೊಳಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ನೋಡಿ. ಮತ್ತು ಈ ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ. ಕ್ರಿಕೆಟ್ ಆಡ್ಬೋದು, ವಾಲಿಬಾಲು, ಥ್ರೋಬಾಲು, ಬಾಯ್ಸಿಗೆಲ್ಲ ಎಂಜಾಯ್ ಮಾಡೋಕ್ಕೆ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಇರೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಮಳೆ ಟೈಮಲ್ಲಿ ಬಂದರೂ ಕೂಡ ಈ ಜಾಗ ಚೆನ್ನಾಗಿರುತ್ತೆ, ಯಾಕಂದರೆ ನೇಚರ್ ಮಧ್ಯೆ ಇರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಫಿಲ್ಮಿಗೆ ಶಾಮಿಯಾನ, ಚೇರು ಎಲ್ಲ ತರಿಸಿದ್ದಾರೆ. ಎಲ್ಲ ಇಲ್ಲಿ ನಾವು ಇಷ್ಟೊತ್ತೇನು ರೆಸಾರ್ಟ್ ನೋಡ್ದು, ರೆಸಾರ್ಟಲ್ಲಿ ಎಲ್ಲ ಸ್ವಲ್ಪ ರೆಸಾರ್ಟ್ ಒಳಗೆ ಕೆಲವೊಂದು ವೀಡಿಯೋಸ್ ಶೂಟ್ ಮಾಡ್ಕೊತಾರೆ. ಇದು ಸ್ವಲ್ಪ ರೆಸಾರ್ಟಿಂದ ಪಕ್ಕದಲ್ಲೇ ಶೂಟಿಂಗ್ ನಾಳೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲನೂ. ನಾಳೆ ಎಲ್ಲಿದೆ ಶೂಟಿಂಗ್, ಎಲ್ಲೆಲ್ಲಿ ಯಾವುದೇ ಸ್ಟೇಜ್ ಬರಬೇಕು, ಯಾವ ಕಡೆ ತಿರುಗಬೇಕು, ಎಷ್ಟೆಷ್ಟು ಅಡಿ ಎಷ್ಟೆಷ್ಟು ಇಂಚು ಅದೇನೇನೋ ಕೂತ್ಕೊಂಡು ಎಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಕೆಲಸ ಇರುತ್ತೆ, ನಮಗೆ ಗೊತ್ತಾಗಲ್ಲ. ನಾವೇನೋ ಒಂದು 2-2.5 ಗಂಟೆಲಿ ನೋಡ್ಕೊಂಡು ಬಂದುಬಿಡ್ತೀವಿ. ಅದನ್ನು ಈಗ ನಾವು ಈ ಕೆಲಸಕ್ಕೆ ಕೈ ಹಾಕಿದ್ಮೇಲೆ ಇದ್ರ ಕಷ್ಟ ಏನು ಅನ್ನೋದು ಗೊತ್ತಾಗ್ತದೆ. ಎಲ್ಲ ಪ್ರತಿಯೊಂದು ಯೋಚನೆ ಮಾಡಬೇಕು. ಸಮಯ, ನಾವು ದುಡ್ಡಿನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಕೆಲಸ ಕಾರ್ಯಗಳ ಬಗ್ಗೆ ಒಬ್ರು ಕೈ ಕೊಟ್ಟರು ಕೂಡ ಅದು ಕಷ್ಟ ಆಗುತ್ತೆ, ಒಬ್ರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂದರೂ ಕೂಡ ಅದು ಎಲ್ಲ ಕಷ್ಟ ಆಗುತ್ತೆ. ಪಾಪ ಎಲ್ಲರೂ ಅಷ್ಟೇ ಜೋಶಲ್ಲಿ ಮಾಡ್ತಾ ಇದ್ದಾರೆ ಮಾತ್ರ, ಎಲ್ಲ ಇಂಟ್ರೆಸ್ಟ್ ಕೊಟ್ಟು. ಬೆಳಗ್ಗೆ ತೆಗಿಯೋ ಶೂಟಿಂಗ್ ಬೆಳಗ್ಗೆನೇ ತೆಗಿಬೇಕು, ಸಂಜೆ ಟೈಮು ಅಥವಾ ನೈಟ್ ಟೈಮ್ ಮಾಡೋ ಅಂಥ ಶೂಟಿಂಗ್ ನೈಟೇ ಮಾಡಬೇಕು. ತುಂಬಾ ಕೆಲಸ ಹಿಡಿಯುತ್ತೆ. ಪಾಪ ಇವರೆಲ್ಲ ಒಂದೊಂದ್ಸರಿ ಕಂಟಿನ್ಯೂಸ್ ಆಗಿ 3 ದಿನ ಮಲಗಿರಲ್ಲ, ಯಾಕಂದರೆ ಬೆಳಗ್ಗೆ ಒಂದಿನ ಫಸ್ಟ್ ಡೇ ಸ್ಟಾರ್ಟ್ ಆದರೆ ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಪಾಪ ಪ್ರತಿಯೊಬ್ಬರೂ ಅಷ್ಟೇ, ಎಲ್ಲರೂ ನಿದ್ದೆಗಟ್ಟಿ ಮಾಡ್ತಾ ಇರೋದು. ಯಾಕಂದರೆ ಈಗ ನಮ್ಮನೆಯವರು ಶೂಟಿಂಗ್ ಮಾಡೋ ಟೈಮಲ್ಲಿ ನನಗೆ ಆ್ಯಕ್ಚುಲಿ 3 ಡೇಸ್ ಒನ್ಸು 2 ಡೇಸ್ ಒನ್ಸಿಗೆ ಒಂದ್ಸರಿ ಫೋನ್ ಮಾಡ್ತಾಯಿದ್ದು ನನಗೆ, ಯಾಕಂದರೆ ಅಷ್ಟು ಬ್ಯುಸಿಯಾಗಿರೋರು. ಈಗ ಟೈಮೇ ಸ್ವಲ್ಪನೂ ಕೂಡ ಟೈಮ್ ವೇಸ್ಟ್ ಮಾಡೋಂಗೇ ಇಲ್ಲ. ಈಗಂದರೆ ಹೊರಗಡೆಯಿಂದ ಕ್ಯಾಮ್ರಾ ತರಿಸಿರ್ತಾರೆ, ಮತ್ತು ಲೈಟ್ಸ್ ಮ್ಯಾನ್ ಎಲ್ಲ ಬಂದಿರ್ತಾರೆ, ಅವರಿಗೆಲ್ಲ ದಿನಕ್ಕೆ ಇಷ್ಟು ಅಂತ ಇರುತ್ತೆ. ಒಂದೊಂದು ಗಂಟೆಗೆ ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಖರ್ಚು ಬರುತ್ತೆ. ಹಾಗಾಗಿ ಎಲ್ಲರೂ ಸ್ವಲ್ಪ ನಿದ್ದೆಗಟ್ಟೆ ಮಾಡಬೇಕಾಗುತ್ತೆ. ತಿಂದಾಯ್ತಾ ಮೇಡಮ್? ತಿಂದಾಯ್ತಾ? ಪ್ಯಾಂಟ್ ಹೇಳ್ಕೊಳ್ಳಿ.
ಅಲ್ಲೋಗಿ ಏನು ಮಾಡ್ತೀಯಾ? ಏನು ಮಾಡ್ತಿರೋದಂತೆ ಮಗಳು? ಹಾಗೆ ನೋಡಿ, ಇದು ಕಿರಣ್ ಅಣ್ಣನ ಗಾಡಿ ಅಂತ ಅನ್ಕೊಳ್ತೀನಿ. ಎಲ್ಲರೂ ನೋಡಿರ್ತೀರ, ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೊಸ ಗಾಡಿ ತೊಗೊಂಡಿದ್ದಾರೆ ಅಂತ ಗೊತ್ತಿತ್ತು, ಬಟ್ ನೋಡಿರಲಿಲ್ಲ. ಬಟ್ ಅವ್ರದ್ದೇ ಅಂತ ಗೆಸ್ ಮಾಡಿದ್ದೀನಿ. ಇದನ್ನು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಪುಟ್ಟಿಗೆ 800ನ ಈ ಥರ ಮಾಡಿಸ್ಕೊಳ್ಬೇಕು ಅನ್ಸುತ್ತೆ. ಸರಿ, ಬಾಯ್ ರೀ. ಓಕೆ, ಬಾಯ್. ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರು ತಲುಪೋದ್ರೊಳಗೆ ಸಂಜೆ ಅವತ್ತು ರಾತ್ರಿ 10 ಗಂಟೆ ಏನೋ ಆಗಿತ್ತು. ಹಾಗಾಗಿ ಎಲ್ಲರೂ ಲೈಟಾಗಿ ಶವರ್ಮ ಒಂದೊಂದು ತಗೊಂಡು ತಿನ್ಕೊಬಂದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.